ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ನ ಮೂಲಕ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಸುಂದರತ ಹೊಡೆತ. ಶಾರ್ಟ್ ಆಗಿ ಬಿದ್ದಂತ ಚೆಂಡನ್ನ ಪುಲ್ ಮಾಡುವುದರ ಮೂಲಕವಾಗಿ 4 ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ಸುಂದರತ ಆಟ. ಸ್ವಲ್ಪ ಮಟ್ಟಿಗೆ ಒತ್ತಡವನ್ನ ಹೇರಿಕೊಳ್ತಾ ಇದ್ದಾರೆ ಆರ್ಟಿಸನ್ಸ್ ತಂಡದ ಎಸ್ಕಾರರು. ಐವತ್ತ 47 ಅವಶ್ಯಕತೆ. 52 ಬಾಲ್ಸ್ 47 ರನ್ಸ್ ರಿಕ್ವೈರ್ಡ್. ಮತ್ತೊಮ್ಮೆ ಜಾಸಿಮ್ ಎಸ್ಕಾರ್ಗೆ ಭಾಗದಲ್ಲೇ ಸುಂದರತೆ ಎಸೆತ. ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ತನ್ನ ಮೂಲಕ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿತ್ತು. ಸುಂದರತೆ ಕ್ಷೇತ್ರ ರಕ್ಷಣೆನ ತೋರ್ಪಡಿಸ್ತಾ ಇದ್ದಾರೆ. ಅವಳಿ ಓಟವನ್ನ ಮುತಾಹಿರ್ ಕಲೆ ಹಾಕ್ತಾ ಇದ್ದಾರೆ. ತನ್ನ ಮೂಲಕ ಒಂದು ಓಟವನ್ನ ಪೂರೈಸಿಕೊಳ್ತಾ ಇದ್ದಾರೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡನ್ನ ಒಂದು ಓಟವನ್ನ ಪೂರೈಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಜಾಸಿಮ್ ಸ್ಟ್ರೈಕರ್ ವಿಭಾಗದಲ್ಲಿ ಆಬೇದ್. ಓಟಗಳಿಗೆ ಅವಕಾಶವನ್ನ ಒಂದು ಓಟವನ್ನ ಬಿಟ್ಕೊಡ್ತಾ ಇದ್ದಾರೆ. ಕಳಪೆಯ ಕ್ಷೇತ್ರ ರಕ್ಷಣೆ ತನ್ನ ಮಧ್ಯೆ. ಓವರ್ನ ಮುಕ್ತಾಯ. 9 ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 71 ಓಟಗಳು, 2 ಉದ್ದರಿಯ ನಷ್ಟಕ್ಕೆ. ಈ ಒಂದು ಟೂರ್ನಿಯ ಮುಖ್ಯ ಪ್ರಾಯೋಜಕರು ಹಾಗೂ ಕೇಂದ್ರ ಬಿಂದು ಮೈನಾ ಪ್ರಾಪರ್ಟೀಸ್ ಬೆಂಗಳೂರು ಕ್ರಿಕೆಟ್ ಲೀಗ್ನ ಮಾಲೀಕರಾದಂತಹ ಕಾರ್ತಿಕೇಯನ್ ಸರ್ ಅವರು ಸತತ 3 ವರ್ಷಗಳ ಕಾಲ ಈ ಟೂರ್ನಿಗೆ ಪ್ರೋತ್ಸಾಹವನ್ನ ನೀಡ್ತಾ ತನ್ನ ತನು ಮನ ಧನವನ್ನ ಅರ್ಪಿಸ್ತಾ ಇದ್ದಾರೆ. ಅವರಿಗೆ ಹೃದಯ ಸ್ಪರ್ಶಿ ಅಭಿನಂದನೆನ ಸಲ್ಲಿಸ್ತಾ ಇದ್ದಾವ. ಸುಂದರತೆ ಎಸೆತ. ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಜೊತೆಯಲ್ಲಿ ಕಶಿಶ್ ಕ್ರಿಕೆಟ್ ಕ್ಲಬ್ನ ಮಾಲೀಕರು ತನ್ನ ಮೂಲಕ ಕ್ಲೀನ್ ಬೋರ್ಡ್ ಆಗ್ತಾ ಇದ್ದಾರೆ. ಸುಂದರತೆ ಸ್ಕಾರ್ಗೆ ತನ್ನ ಮಧ್ಯೆ ಮತ್ತೊಂದು ಉದ್ದರಿ ನೆಲಕೊಳ್ತಾ ಇದೆ. ಕಶಿಶ್ ಕ್ರಿಕೆಟ್ ಕ್ಲಬ್ನ ಮಾಲೀಕರು ಕ್ರಿಕೆಟ್ ಅಂದ್ರೆ ಅಚ್ಚುಮೆಚ್ಚು, ಕ್ರಿಕೆಟ್ಗೆ ಹೆಚ್ಚು ಒತ್ತನ್ನ ನೀಡುವಂತಹ ಒಬ್ಬ ಹೃದಯ ಶ್ರೀಮಂತಿಕೆಯ ವ್ಯಕ್ತಿತ್ವವನ್ನ ಹೊಂದಿರತಕ್ಕಂಥ ಒಬ್ಬ ಸಜ್ಜನಿಕೆಯ ಮನುಷ್ಯರು ಅವರೇ ಬಹುಗುಣ ಸರ್ ಅವರು. ಅವರಿಗೆ ಈ ಒಂದು ಕ್ರೀಡಾಭಿಮಾನಿಗಳ ಪರವಾಗಿ, ಕ್ರೀಡಾಪಟುಗಳ ಪರವಾಗಿ, ಮುಖ್ಯ ವೇದಿಕೆಯ ಪರವಾಗಿ ಹೃದಯ ಸ್ಪರ್ಶಿ ಅಭಿನಂದನೆನ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಈ ಒಂದು ಟೂರ್ನಿಯನ್ನ ಏರ್ಪಡಿಸಿ ಸಾಕಷ್ಟು ಕ್ರೀಡಾಕೂಟಗಳನ್ನು ಆಯೋಜಿಸಿ ಅಂತ ಈ ಮುಖ್ಯ ವೇದಿಕೆಯ ಮೇಲೆ ಮುಖಾಂತರವಾಗಿ ಕೇಳ್ಕೊಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಜೊತೆಯಲ್ಲಿ
ಕಶಿಶ್ ಕ್ರಿಕೆಟ್ ಕ್ಲಬ್, ನಥಿಂಗ್ ಬಟ್ ಕ್ರಿಕೆಟ್, MS ಸ್ಪೋರ್ಟ್ಸ್ ವೇರ್, ಝೀಲಸ್ ಅಕಾಡೆಮಿ, ಲ್ಯಾಂಡ್ಮಾರ್ಕ್ ಸ್ಕೂಲ್ಸ್, ಆಲ್ಫಿ ಇಂಟೀರಿಯರ್ಸ್ ಇವರೆಲ್ಲರಿಗೂ ಹೃದಯ ಸ್ಪರ್ಶಿ ಅಭಿನಂದನೆಯನ್ನ ಈ ಮುಖ್ಯ ವೇದಿಕೆಯ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ತಮ್ಮೆಲ್ಲರ ಪ್ರೋತ್ಸಾಹ ಪ್ರೀತಿ ಸದಾಕಾಲ ಇದೇ ರೀತಿ ಇರಲಿ ಅಂತ ಆಶಿಸುತ್ತಾ ಪಂದ್ಯದ ಮುಂದುವರಿಕೆಯನ್ನ ಕಾಣ್ತಾ ಇದ್ದೇವೆ. ಈಗಾಗಲೇ ಫಾಲ್ಕನ್ಸ್ ಕ್ರಿಕೆಟ್ ತಂಡ 71 ಓಟವನ್ನ ಕಲೆ ಹಾಕ್ತಾ ಇದೆ. ಇದು 10ನೇ ಓವರ್ನ ಚಾಲ್ತಿಯಲ್ಲೇ ಹೊಸ ದಾಂಡಿಗನ ಎಂಟ್ರಿ ಆಗ್ತಾ ಇದೆ ಸಂಜಯ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಕಟ್ ಮಾಡುವಂತ ಪ್ರಯತ್ನ, ಒಂದು ಓಟದ ಗಳಿಕೆ ಆಗ್ತಾ ಇದೆ. ಈ ಒಂದು ಓಟದ ಮುಖಾಂತರವಾಗಿ ಸಂಜಯ್ ರವರ ಖಾತೆ ತೆರವಾಗ್ತಾ ಇದೆ. ಮತ್ತೊಮ್ಮೆ ರಾಹಿಲ್ ಎಸ್ಕಾರ್ಕೆ ವಿಭಾಗದಲ್ಲೇ, ಸ್ಟ್ರೈಕರ್ ವಿಭಾಗದಲ್ಲೇ ಮುತಾಹಿರ್. ಸುಂದರತೆ ಆಟ, ಒಂದು ಓಟವನ್ನ ಪೂರೈಸಿಕೊಂಡ್ರು. ಅವಳಿ ಓಟಕ್ಕಾಗಿ ಯತ್ನ, ಸುಂದರತೆಯ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್. ತನ್ಮಧ್ಯೆ ಸಂಜಯ್ ಹಾಗೂ ಮುತಾಹಿರ್ ಅವರಿಂದ ಅತ್ಯುತ್ತಮವಾದಂತಹ ಒಂದು ಓಟವನ್ನ ಪೂರೈಸಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ರಾಹಿಲ್, ಓಟಗಳಿಗೆ ಅವಕಾಶ ಲಭಿಸ್ತಾ ಇಲ್ಲ. ಚುಕ್ಕಿ ಎಸೆತ ಅಂಕಿಅಂಶ ಪಟ್ಟಿಯಲ್ಲಿ ಸೇರ್ತಾ ಇದೆ. ಡಾಕ್ಟರ್ ಡಿಲ್ವರೆ ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು ಲಾಂಗ್ ಆಫ್ ನ ಕಡೆ ಸಾಗ್ತಾ ಇದೆ. ಒಂದೋಟದ ಹೆಚ್ಚುವರಿ ಸೇರ್ಪಡೆ. ಓವರ್ನ ಮುಕ್ತಾಯ, 10 ಓವರ್ನ ಮುಕ್ತಾಯದ ಬಳಿಕ ಫಾಲ್ಕನ್ಸ್ ತಂಡದ ಒಟ್ಟು ಮೊತ್ತ 75 ಓಟಗಳು, 3 ಉದ್ದರಿಯ ನಷ್ಟಕ್ಕೆ. ಒಂದೆಡೆ ನಿರ್ಣಾಯಕರಾಗಿ ಲೋಹಿತ್ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ, ಮತ್ತೊಂದೆಡೆ ದಕ್ಷಿತ್ ಯಶಸ್ವಿಯಾಗಿ ತಮ್ಮ ನಿರ್ಣಯವನ್ನ ತೋರ್ಪಡಿಸ್ತಾ ಇದ್ದಾರೆ. ರಾಜ್ಯ ಕಂಡಂತಹ ಅಪ್ರತಿಮ ನಿರ್ಣಾಯಕರು ಇವರು. ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಅತ್ಯುತ್ತಮವಾದಂತಹ ನಿರ್ಣಯವನ್ನ ತೋರ್ಪಡಿಸ್ತಾ ಇದ್ದಾರೆ. ಹೊಸ ಎಸೆತಗಾರನ ಎಂಟ್ರಿ ಆಗ್ತಾ ಇದೆ. ಸಚಿನ್ ರಾಥೋಡ್ ಸ್ಟ್ರೈಕರ್ ವಿಭಾಗದಲ್ಲಿ ಮುತಾಹಿರ್ ಆದ್ರೆ ಮತ್ತೊಂದೆಡೆ ಸಂಜಯ್. ಸುಂದರತೆ ಆಟ, ತಟ್ಟಿ ಮುಟ್ಟಿ ಒಂದು ಓಟವನ್ನು ಪೂರೈಸಿಕೊಳ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 76 ಕಡೆ ಸಾಗ್ತಾ ಇದೆ. 41 ಎಸೆತಗಳ ಮುಂದೆ 38 ಓಟದ ಅವಶ್ಯಕತೆ. ಸುಂದರತೆ ಆಟ, ತಟ್ಟಿ ಮುಟ್ಟಿ ಒಂದು ಓಟವನ್ನ ಪೂರೈಕೆಯನ್ನ ಮಾಡಿಕೊಂಡ್ರು. ಕಟ್ಟುನಿಟ್ಟಿನ ಎಸ್ಕಾರಿಕೆಯನ್ನ ತೋರ್ಪಡಿಸ್ತಾ ಇದ್ದಾರೆ ಆರ್ಟಿಸನ್ ತಂಡದ ಎಸ್ಕಾರರು. ಮತ್ತೊಮ್ಮೆ ಸುಂದರತೆ ಹೊಡೆತ, ಕವರ್ಸ್ ನ ಕಡೆ ಚೆಂಡು ಸಾಗ್ತಾ ಇದೆ. ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಸುಂದರತೆ ಆಟ, ಮತ್ತೊಮ್ಮೆ
ಒಂದು ಓಟದ ಗಳಿಕೆ. ತಂಡದ ಒಟ್ಟು ಮೊತ್ತ 79 ಓಟಗಳು, 3 ಉದ್ದರಿಯ ನಷ್ಟಕ್ಕೆ. ಮತ್ತೆ ಸಚಿನ್ ಓಟಗಳಿಗೆ ಅವಕಾಶವನ್ನ ಮಾಡಿ ಕೊಡ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಆಗ್ತಾ ಇದೆ. ಕಟ್ಟುನಿಟ್ಟಿನ ಎಸ್ಕಾರಿಕೆ ತನ್ನ ಮಧ್ಯೆ. ತನ್ನ ಮೂಲಕ ಲೆಗ್ ಬೈನ ರೂಪದಲ್ಲಿ ಓಟದ ಗಳಿಕೆ ಆಗ್ತಾ ಇದೆ. ಓವರ್ನ ಮುಕ್ತಾಯ 11 ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 80 ಓಟಗಳು, 3 ಉದ್ದರಿಯ ನಷ್ಟಕ್ಕೆ. 36ಕ್ಕೆ 34 ಅವಶ್ಯಕತೆ. 36 balls 34 रन्स रिक्वायर्ड. 36 गेंदों में 34 रन की जरूरत. क्या इस लक्ष्य को फाल्कन्स टीम जीत पाएगी, देखना पड़ेगा. ಮತ್ತೊಮ್ಮೆ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು. ಯಾವುದೇ ಒಂದು ಆಘಾತ ಇಲ್ಲ ಈತನ ಮಧ್ಯೆ. ಒಂದು ಓಟದ ಗಳಿಕೆ ಆಗ್ತಾ ಇದೆ. ಜಾಸಿಮ್ ಎಸ್ಕರ್ ವಿಭಾಗದಲ್ಲಿ, ಸ್ಟ್ರೈಕರ್ ವಿಭಾಗದಲ್ಲಿ ಸಂಜಯ್, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಮುತಾಹಿರ್. ಮತ್ತೊಮ್ಮೆ ಲೆಗ್ ಲಾನ್ಸ್ ಮಾಡುವಂತ ಪ್ರಯತ್ನ. ಒಂದು ಓಟವನ್ನು ಪೂರೈಸಿಕೊಂಡ್ರು. ಅವಳಿ ಓಟವನ್ನು ಕಲೆ ಹಾಕ್ತಾ ಇದ್ದಾರೆ. 3ನೇ ಓಟವನ್ನ ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ ಇಬ್ಬರು ದಾಂಡಿಗರು. ಜಾಣ್ಮೆ ಆಟ. ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ ಫಾಲ್ಕನ್ಸ್ ತಂಡದ ದಾಂಡಿಗರು. ಮತ್ತೊಮ್ಮೆ ಒಂದು ಓಟವನ್ನ ಪೂರೈಸಿಕೊಳ್ತಾ ಇದ್ದಾರೆ. ಯಾವುದೋ ಒಂದು ಭಾರಿ ಹೊಡೆತಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಇಲ್ಲಿ. ಮತ್ತೆ ಜಾಸಿಮ್ ಎಸ್ಕಾರಿಕೆ ಭಾಗದಲ್ಲಿ ಸುಂದರತೆ ಹೊಡೆತ, ಕಟ್ ಮಾಡುವಂತಹ ಪ್ರಯತ್ನ. ಅವಳಿ ಓಟವನ್ನ ಸುಲಭ ಸಾಧ್ಯತೆಯಾಗಿ ಓಟದ ಗಳಿಕೆಯನ್ನ ಮಾಡ್ತಾ ಇದ್ದಾರೆ. ಅವಳಿ ಓಟದ ಪೂರೈಕೆ ಐತನ ಮಧ್ಯೆ. ತನ್ಮೂಲಕ ಸುಂದರತೆ ಎಸ್ಕಾರಿಕೆ ಬಲವಾದಂಥ ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ನಿರ್ಣಾಯಕ ದಕ್ಷಿತ್ ನಾಟ್ ಔಟ್ ಎಂದು ತೀರ್ಪನ್ನು ನೀಡ್ತಾ ಇದ್ದಾರೆ. ಮತ್ತೆ ಜಾಸಿಮ್ ಶಾರ್ಟ್ ಆಗಿ ಬಿದ್ದಂತ ಚೆಂಡು ತನ್ಮೂಲಕ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಡೀಪ್ ಲಾಂಗ್ ಆನ್ ಕಡೆ ಚೆಂಡು ಸಾಕ್ತು. ಓವರ್ನ ಮುಕ್ತಾಯಗೊಳ್ತಾ ಇದೆ. 12 ಓವರ್ನ ಮುಕ್ತಾಯದ ಬಳಿಕ ಫಾಲ್ಕನ್ಸ್ ತಂಡದ ಒಟ್ಟು ಮೊತ್ತ 89 ಓಟಗಳು, 3 ಉದ್ದರಿಯ ನಷ್ಟಕ್ಕೆ. ಉಳಿದಿರುವ 30 ಎಸೆತಗಳ ಮುಂದೆ 25 ಅವಶ್ಯಕತೆ. 30 balls 25 रन्स रिक्वायर्ड. 30 गेंदों में 25 रन की जरूरत. क्या इस लक्ष्य को हासिल कर पाएगी फाल्कन्स टीम, देखना पड़ेगा.
ಈ ಒಂದು ಹಂತದಲ್ಲಿ 2-3 ಉದ್ದರಿಯನ್ನ ನಿರಂತರವಾಗಿ ಪಡ್ಕೊಂಡ್ರೆ ನಿಸ್ಸಂಶಯವಾಗಿ ಫಾಲ್ಕನ್ಸ್ ತಂಡಕ್ಕೆ ಒತ್ತಡವನ್ನ ಹೇರಬಹುದಾಗಿದೆ. ಅದ್ಯಾವ ರೀತಿಯಲ್ಲಿ, ಅದ್ಯಾವ ಎಸೆತಗಾರ ಎದುರಾಳಿ ತಂಡಕ್ಕೆ ಒತ್ತಡವನ್ನ ಹಾಕ್ತಾನೆ, ಕಾದು ನೋಡ್ಬೇಕಷ್ಟೇ. ಮೂವತ್ತಕ್ಕೆ 25 ಅವಶ್ಯಕತೆ. ದಿಲೀಪ್ ಕುಮಾರ್ ಎಸ್ಕಾರ್ಗೆ ಜವಾಬ್ದಾರಿಯನ್ನು ಹೊತ್ತು ಸ್ಟ್ರೈಕರ್ ವಿಭಾಗದಲ್ಲಿ ಮುತಾಹಿರ್ ಆದ್ರೆ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಸಂಜಯ, ಒಂದೆಡೆ ನಿರ್ಣಾಯಕರಾಗಿ ಲೋಹಿತ್, ಮತ್ತೊಂದೆಡೆ ದಕ್ಷಿತ್. ಎಸ್ಕಾರ್ಗೆ ವಿಭಾಗದಲ್ಲಿ ದಿಲೀಪ್ ಕುಮಾರ್. ಸುಂದರತೆ ಎಸೆತ, ತಟ್ಟಿ ಮುಟ್ಟಿ ಓಟವನ್ನ ಕಸಿಯುವಂತ ಯತ್ನ, ಓಟದ ಗಳಿಕೆ ಆಗ್ತಾ ಇದೆ. ದಿಲೀಪ್ ಕುಮಾರ್ ಎಸ್ಕಾರ್ಗೆ ಭಾಗದಲ್ಲೇ ಸುಂದರತೆ ಆಟ, ತಟ್ಟಿ ಮುಟ್ಟಿ ಒಂದು ಓಟವನ್ನು ಪೂರೈಸಿಕೊಂಡ್ರು. ಅವಳಿ ಓಟಕ್ಕಾಗಿ ಯತ್ನ ಸರಾಗವಾಗಿ ಪೂರೈಸಿಕೊಳ್ತಾ ಇದ್ದಾರೆ. ಉತ್ತಮ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ ಈ ತನ್ಮಧ್ಯೆ ಫಾಲ್ಕನ್ಸ್ ತಂಡದ ದಾಂಡಿಗರಿಂದ. 28ಕ್ಕೆ 22 ಅವಶ್ಯಕತೆ. 28 balls, 22 runs required. ಸುಂದರತೆ ಆಟ, ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ ಈ ಮಧ್ಯೆ ಫಾಲ್ಕನ್ಸ್ ನ ದಾಂಡಿಗರು. ಯಾವುದೋ ಒಂದು ಭಾರಿ ಹೊಡೆತಕ್ಕೆ ಕೈ ಹಾಕ್ತಾ ಇಲ್ಲ. ಜಾಣ್ಮೆಯ ದಾಂಡಿಗತನವನ್ನ ತೋರ್ಪಡಿಸ್ತಾ ಇದ್ದಾರೆ ಈ ಇಬ್ಬರು ದಾಂಡಿಗರು. ಮತ್ತೊಮ್ಮೆ ಸ್ಲೋವರ್ ಚೆಂಡು, ತನ್ಮೂಲಕ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಸುಂದರತೆ ಹೊಡೆತ, 4 ಓಟದ ಹೆಚ್ಚುವರಿ ಸೇರ್ಪಡೆ ಆಗ್ತಾ ಇದೆ. ಗೆಲುವಿನ ಹಾದಿಯತ್ತ ಸಾಗ್ತಾ ಇದೆ ಫಾಲ್ಕನ್ಸ್ ತಂಡ. ಮತ್ತೊಮ್ಮೆ ದಿಲೀಪ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಕಟ್ ಮಾಡುವಂತ ಪ್ರಯತ್ನ, ಸಫಲತೆಯನ್ನ ಕಂಡುಕೊಳ್ತಾ ಇದ್ದಾರೆ ಈ ತನ್ಮಧ್ಯೆ ಮುತಾಹಿರ್. ಸುಂದರತೆ ಆಟವನ್ನ ತೋರ್ಪಡಿಸ್ತಾ ಇದ್ದಾರೆ ಈ ದಾಂಡಿಗ. ಈಗಾಗಲೇ ಮುತಾಹಿರ್ 21 ಎಸೆತಗಳ ಮುಂದೆ 26 ಓಟವನ್ನ ಕಲೆ ಹಾಕ್ತಾ ಇದ್ದಾರೆ. ಅದರಲ್ಲಿ 3 ಅತ್ಯಾಕರ್ಷಕ ಬೌಂಡರಿ ದಾಖಲಾಗ್ತಾ ಇದೆ. ಮತ್ತೊಮ್ಮೆ ದಿಲೀಪ ತನ್ನ ಮೂಲಕ ಶಾರ್ಟ್ ಆಗಿದಂತ ಚೆಂಡು, ಕಟ್ ಮಾಡುವಂತ ಪ್ರಯತ್ನ, ನೇರ ಗುರಿ ಸಾಗಿದ್ರೆ ಬಹುಶಃ ಉದ್ದರಿ ಕಳ್ಕೋಬೇಕಾಗಿತ್ತು. ಆದ್ರೆ ಅದೃಷ್ಟ ಫಾಲ್ಕನ್ಸ್ಗೆ ಸಾಥ್ ನೀಡ್ತಾ ಇದೆ. ಅನವಶ್ಯಕವಾದಂತ ಓವರ್ ಥ್ರೋ ಅನ್ನ ಮಾಡ್ತಾ ಇದ್ದಾರೆ. ಓವರ್ನ ಮುಕ್ತಾಯಗೊಳ್ತಾ ಇದೆ. ಮುಕ್ತಾಯಗೊಂಡಂತ 13 ಓವರ್ಗಳ ಬಳಿಕ ಫಾಲ್ಕನ್ಸ್ನ ಒಟ್ಟು ಮೊತ್ತ 103 ಓಟಗಳು, 3 ಉದ್ದರಿಯ ನಷ್ಟಕ್ಕೆ. ಮುಂದಿನ ಹಂತಕ್ಕಾಗಿ ನನ್ನ ಸಹ ವೀಕ್ಷಕ ವೀಣಗಾರ, ಈಗಾಗಲೇ ರಾಜ್ಯದ ಮನೆ ಮಾತಾಗಿರುವ ಕ್ರೀಡಾ ಪ್ರೇಕ್ಷಕರನ್ನ ತನ್ನತ್ತ ಸೆಳೆಯುವರಲ್ಲಿ ಸಫಲತೆಯನ್ನ ಕಂಡುಕೊಂಡಿರ್ತಕ್ಕಂಥ ಒಬ್ಬ ಖ್ಯಾತ ಆಂಗ್ಲ ಮಾಧ್ಯಮದ ವೀಕ್ಷಕ ವೀಣಗಾರ
ಚಿಕ್ಕಮಗಳೂರಿನ ಕಾಫಿ ಕಣಿವೆಯ ಮೂಡಿಗೆರೆ ಜಲೀಲ್ ರವರನ್ನ ಮತ್ತೊಮ್ಮೆ ಮಗದೊಮ್ಮೆ ಆಂಗ್ಲ ಮಾಧ್ಯಮಕ್ಕಾಗಿ ಆಹ್ವಾನಿಸ್ತಾ ಇದ್ದೇನೆ. ಧನ್ಯವಾದಗಳು. ರಾಜ್ಯ ಕಂಡ ಉದ್ಯೋನ್ಮುಖ ವೀಕ್ಷಕ ವಿವರಣೆಗಾರರಾಗಿ ಹೊರಹೊಮ್ಮುತ್ತಿರತಕ್ಕಂತಹ ಫಾರೂಕ್ ಫಾಷಾದ್ ಅವರು. This time batsman played lovely elegant stroke, vacant region, that's gone all the way for 4 runs. Superb, nicely balanced stroke. He's leaning to the drive and no man's land, that's gone all the way for 4 runs. Excellent placement, superb timing, everything is in perfection. Mutahir. This time he rocks back very well. There is a fielder's protection, but this time fielded very well indeed. But score now moves on to 109 for 3. This time just he batted with just nudging the bat. Sharp single. They're securing the sharp singles once again. Now score moves on to 110, 110 for 3. The equation is required exactly 4 runs and they left with 20 deliveries. That's another single. Lovely looking stroke all along the ground. There's Falcons team. They're batting like a dream here. We have got the managing director of Kashish Fantasy Cricket Club. I would like to ask some questions for our bowler. Sir, ನೀವು ನಮ್ಮೊಂದಿಗಿದ್ದೀರಾ ಈ ಒಂದು ಪಂದ್ಯದ ನೇರ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ, ನಿಮಗೆ ಏನು ಅನಿಸ್ತಿದೆ ಸರ್ ಈ ಒಂದು ಹಂತದಲ್ಲಿ? ನಾನು ಕೇಳಿದ್ದೆ. Okay, they need just 3 more runs to win this contest. Clean ball this time, excellent bowling by Rahil is the bowler. He got rid of opponent team batsman and they need just 3 runs to get the victory milestone here in this fantastic fabulous national level leather ball cricket tournament. 18 days 20 teams battle all together. The crown of India. Venki Sachin Newmanin will be on strike. Sanjay is batting on 15 runs and just 12 deliveries. His strike rate is 125. Rahil is bowling. This time dancing down the track. Hit very hard but all along the ground, just nothing to get, but they want to finish off and stride like MSDs. Let us wait and see, and that's the reason he is waiting for. But
Still is not getting that kind of deliveries. Let us wait and see. He wants to whack the ball with an immense muscle power. He want to give a finishing touch, but is not able to set the delivery once again. Is not reading the line of the delivery. That's the reason. He's a little bit struggling. But anyhow, he want to whack the ball. That is what his intention. Let us wait and see. And finally, once again, he's dancing down the track. The bowler is literally such a clever, skillful bowler. He's reading the batsman's stance. According to that, he's bowling. What a superb game reader he is. Rahil finally, once again, they don't want to get singles. They want to whack boundaries or sixers. That's the intention and the mindset. That's what they are not willing to get singles or doubles. They need only 3 runs. They left with another 12 more balls. Falcons 11. They're literally showcasing their dominance in this tournament. Falcons, they played very fast match today. Very fast match. They are literally heading towards getting the success here. That's a welcome boundary. And finally, Falcons, they played like a dream in this tournament. 15.1 overs, they scored 115 for 4. Excellent batting by Sanjay, 19 runs. He has faced 13 deliveries with 1 boundary, 146.15, that is a strike rate. It's unbelievable. And finally, the victory for Falcons. I would like to congratulate both the teams. I request both the team players please come forward for the post-match presentation party here. Hat-trick HCC, they have won the toss and they decide to bat first.
Hello, hello. Welcome to the post-match presentation party. And finally, this was the match was played between Artisans versus Falcons. Artisans batted and they scored just 113 for 8. But Falcons, they finished off in within 15.1 overs, 115 for 4. And now I request Mr. Mutahir, please come forward for the Man of the Match award. This award will be given by Man of the Match award goes to none other than Mutahir. It will be presented by Mr. Bahugunaji. He has scored 38 runs in 27 balls, 5 boundaries, as well as he has bowled 4 overs, 1 maiden, 21 runs and 4 boundaries. Mr. Mutahir ji, please come for, let us have a shot. Yes, Mutahir ji, you have dominated in both the way. When it comes to bowling, you got 4 wickets. 4 overs, 1 maiden, 21 runs and 4 wicket. When it comes to batting, you batted like a dream. 38 runs in 27 balls, 5 fours. What is the secret behind that? It's not like a secret, but it depends on the team. How team requires, we have to perform. So that's why, to depend on team, I perform that way. Thank you. Okay, all the best. Congratulations, sir, once again. What do you want to say about overall in this tournament? It's really good tournament, like in Bangalore, being in corporate world, very good tournament conducted by Kashish and UV especially, and very good ground outside, like near to Bangalore, very good wicket to play on, and it's still really good to come here and play. Thank you. Okay, all the best, sir. Thanks a lot. And now I would like to invite Artisan team captain, please come forward. Let us have a shot. Sir, tough luck today. What do you want to say about this match? Because some stage your team was in good touch, but somewhere you lost the track. What went wrong, sir? Exactly. First of all, I'll thanks Falcon. They played very good. It's a good team. Always the winning is a better team they won. We have done our efforts. Unfortunately, luck was not in happen with us. I hope so. They'll have a good tournament. I'll bless them a lot. Okay, tough luck today. Better luck for the future, sir. And now I would like to request the winning team captain, Falcons captain, please come forward. Mr. Abhiji, in your team, all are dominated like anything, batting, bowling, fielding, everything, it was in the perfection. What is your strategy and game plan tactics you are going to execute when you are facing one of the toughest teams? It's a team game, so we don't take it individually. So we just wanted to win. Okay, we just wanted to win, and winning is what matters. Thank you. Okay, thanks a lot. Once again, congratulations and all the best for the future. That's all from the presentation. Thank you one and all.